ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ಸುಶಾ ವ್ಲಾಗ್ಸ್ ಇನ್ ಕನ್ನಡಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ದಿನ ನಾನು ರೊಟ್ಟಿ ಮಾಡೋದ್ರ ಮೂಲಕ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ನಮ್ಮ ಕಡೆ ಹೀಗೆ ನೋಡಿ, ಬೆಳಗ್ಗೆನೇ ರೊಟ್ಟಿ ಬಡ್ದು ಹಾಕಿಬಿಟ್ರೆ ಅಥವಾ ಉದ್ದು ಹಾಕ್ಬಿಟ್ರೆ ಸಂಜೆಗೆ ಅಡುಗೆ ಟೆನ್ಷನ್ ಇರಲ್ಲ. ಯಾಕೆ ಅಂತ ಅಂದರೆ ಮಾಡುವಾಗ ರೊಟ್ಟಿನ ಸ್ವಲ್ಪ ಜಾಸ್ತಿಯಾಗಿ ಮಾಡಿರ್ತೀವಲ್ವ, ಅದು ಸಂಜೆವರೆಗೂ ಇತ್ತು ಅಂದರೆ ಯಾವುದೋ ಒಂದು ತರಕಾರಿ ಪಲ್ಯನೋ ಇಲ್ಲ ಸೊಪ್ಪಿನ ಪಲ್ಯನೋ ಸಲಾಡು ಮಾಡಿಬಿಟ್ರೆ ನಮ್ಗೆ ಅವತ್ತಿನ ಅಡುಗೆಯ ಹೊರೆ ಕಡಿಮೆ ಆಗುತ್ತೆ. ಇನ್ನು ರೊಟ್ಟಿನ ಸುಮಾರು ಥರದಲ್ಲಿ ಕೂಡ ಮಾಡ್ಬೋದು. ಕೆಲವರು ಸರಿ ಮಾಡ್ಕೊತಾರೆ, ಅಂದರೆ ಮುದ್ದೆ ಟೈಪ್ ಮಾಡ್ಕೊಂಡು ನಾದ್ತಾರೆ. ಇನ್ನು ಕೆಲವರು ನೀರನ್ನು ಬಿಸಿ ಮಾಡಿಕೊಂಡು ನಾದಿ ರೊಟ್ಟಿ ಮಾಡ್ತಾರೆ. ಇನ್ನು ಕೆಲವರು ರಾತ್ರಿ ಜೋಳದ ಮುದ್ದೆ ಮಾಡಿದರೆ ಬೆಳಗ್ಗೆ ಅದೇ ಮುದ್ದೆಗೆ ಸ್ವಲ್ಪ ಒಣಗಿರೋ ಹಿಟ್ಟನ್ನು ಹಾಕ್ಕೊಂಡು, ಅಂದರೆ ಹಸಿ ಹಿಟ್ಟು ಅಂತೀವಲ್ವ, ಹಾಕ್ಕೊಂಡು ನಮ್ಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ನಾದಿಟ್ಟು ಚೆನ್ನಾಗಿ ರೊಟ್ಟಿನ ಉದ್ದುತ್ತಾರೆ. ಕೈಯಿಂದಲೂ ಸಹ ಬಡಿಬೋದು. ಈ ಕೈಯಿಂದ ಉದ್ದೋದಕ್ಕೂ ಲಟ್ಟಣಿಗೆಯಿಂದ ಲಟ್ಸೋದಕ್ಕೆ ಇರೋ ವ್ಯತ್ಯಾಸ, ಕೈಯಿಂದ ತಟ್ಟಿರೋದು ಸಾಫ್ಟಾಗಿರುತ್ತೆ, ಲಟ್ಟಣಿಗೆಯಿಂದ ಉದ್ದಿರೋದು ಅದು ಕೂಡ ಸಾಫ್ಟಾಗಿರುತ್ತೆ, ಬಟ್ ಕೈಯಿಂದ ಬಡ್ದಿರೋ ಅಷ್ಟು ಸಾಫ್ಟಾಗಿರಲ್ಲ. ಏನು ಮಾಡೋದು, ಈ ಬಾಡಿಗೆ ಮನೆಗಳಲ್ಲಿ ರೊಟ್ಟಿ ಬಡಿಯೋ ಸೌಂಡಿಗೂ ಸಹ ಓನರ್ ಹತ್ರ ಕಂಪ್ಲೇಂಟ್ ಮಾಡೋ ಜನಗಳಿದ್ದಾರೆ. ಹೀಗಾಗಿ ನಾನು ಉದ್ದೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ನನಗೆ ಅಷ್ಟಾಗಿ ರೊಟ್ಟಿ ಬಡಿಯೋದಕ್ಕೆ ಬರ್ತಾ ಇರಲಿಲ್ಲ, ಆಗಷ್ಟೇ ಕಲಿತೆ. ಅದನ್ನು ಬೆಂಗಳೂರಲ್ಲೂ ಕೂಡ ಮಾಡೋದಕ್ಕೆ ಹೋದೆ, ಆದರೆ ಕೆಲವರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ. ಅಂದರೆ ಬೆಳಗ್ಗೆ ಟೈಮಲ್ಲಿ, ಸಂಜೆ ಟೈಮಲ್ಲಿ ಮಾಡಿಕೊಂಡ್ರೆ ಪರವಾಗಿಲ್ಲ, ಅರ್ಲಿ ಮಾರ್ನಿಂಗ್ ಮಾಡಿದ್ರೆ ಕೆಳಗಿನ ಮನೆಗೂ ಸೌಂಡ್ ಆಗುತ್ತಲ್ವ, ಅವರು ಕೂಡ ಹೇಳಿದ್ದು. ಹಾಗಾಗಿ ಬಡಿಯೋದು ಕಡಿಮೆ. ನಾನು ಇದೇ ರೀತಿ ಲಟ್ಟಣಿಗೆಯಿಂದ ಲಟ್ಟಿಸ್ತೀನಿ. ಇನ್ನು ಲಟ್ಟಣಿಗೆಗೆ ಕವರ್ ಕಟ್ಟಿದ್ದೀನಿ. ಚಪಾತಿ ಆದರೆ ಫೋಲ್ಡ್ ಆದರೆ ಬಿಡಿಸ್ಕೋಬೋದು, ರೊಟ್ಟಿ ಫೋಲ್ಡ್ ಆದರೆ ಮತ್ತೆ ಆ ಭಾಗ ಗಟ್ಟಿಯಾಗಿಬಿಡುತ್ತೆ, ಅಂದರೆ ದಪ್ಪ ಆಗಿಬಿಡುತ್ತೆ. ಹಾಗಾಗಿ ಕವರ್ನ ಕಟ್ಟಿದ್ರೆ ರೊಟ್ಟಿ ಅಂಟಲ್ಲ ಅಂತ ಹೇಳಿ ಈ ಸಾರಿ ಹಿಟ್ಟನ್ನು ತುಂಬ ಅಂದರೆ ತುಂಬ ನೈಸಾಗಿ ಮಾಡಿಸಿರೋದ್ರಿಂದ ನನಗೊಂದು ಏನಾಯಿತು ಅಂದರೆ, ರೊಟ್ಟಿ ಉದ್ದಬೇಕಾದ್ರೆ ಕೆಳಗಡೆ ಹಾಕಿ ರೊಟ್ಟಿ ತಿರುಗಿಸಿದ್ರೆ ಬೇಗ ತಿರುಗ್ತಿರಲಿಲ್ಲ. ಅದೊಂದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿಯೇ ಆಯಿತು. ರೊಟ್ಟಿ ಹಂಚು ಸ್ವಲ್ಪ ದೊಡ್ಡದಾಯಿತು, ರೊಟ್ಟಿನ ಚಿಕ್ಕದಾಗಿ ಉದ್ದೆ ಹಾಕಿದ್ದೀನಿ. ಎಷ್ಟೇ ದೊಡ್ಡದಾಗಿ ಉದ್ದಿದ್ರೂ ನಾವು ರೊಟ್ಟಿನ ಬೇಯಿಸುವಾಗ ಸ್ವಲ್ಪ ಹಾಗೇ ಆಗುತ್ತೆ. ಹಾಗೇ ಆಯಿತು ನೋಡಿ. ತೆಳ್ಳಗೆ ಮಾಡಿರೋದ್ರಿಂದ ರೊಟ್ಟಿ ಅಷ್ಟಾಗಿ ಉಬ್ಬಿಲ್ಲ, ಸ್ವಲ್ಪ ಅದರಲ್ಲೇ ಬಲವಂತವಾಗಿ ಉಬ್ಬಿಸ್ತಾ ಇದ್ದೀನಿ. ಈ ರೀತಿಯಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ತೆಳು ನಾನು ಉದ್ದೆ ಹಾಕಿದ್ದೀನಿ. ಈ ರೊಟ್ಟಿ ಬೆಳಗ್ಗೆನೇ ಮಾಡಿಬಿಟ್ರೆ ನಮಗೊಂಥರ ಒಳ್ಳೆ ಡಯಟ್ ಫುಡ್, ಒಂದು ಒಳ್ಳೆಯ ಆಹಾರ ಅಂತಲೇ ನಾವು ಹೇಳ್ತೀವಿ. ರೊಟ್ಟಿ ಬಿಟ್ಟರೆ ಬೇರೇನೂ ಒಳ್ಳೆಯ ಆಹಾರ ಅಲ್ವಾ ಅಂತ ನೀವು ಮಾತ್ರ ಅಂದ್ಕೋಬೇಡಿ ದಯಮಾಡಿ. ನಿಜವಾಗ್ಲೂ ಬೇರೆ ಬೇರೆ ಆಹಾರಗಳಿದ್ದಾವೆ, ಆದರೆ ನಮಗೆ ಜೋಳದ ರೊಟ್ಟಿನೇ ನಮ್ಮ ಊಟ ಆಗಿರೋದ್ರಿಂದ ನಮಗೆ ಮೇಯ್ನಾಗಿ ಅದೇ ಒಂದೊಳ್ಳೆ ಊಟ ಅಂತ ನಾವು ಭಾವಿಸ್ತೇವೆ. ಇನ್ನು ಕೆಲಸದ ಮಧ್ಯೆ ನಾನು ಯಾವುದೇ ರೀತಿಯ ಡಿಟಾಕ್ಸ್ ವಾಟರ್ನ ರೆಡಿ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಈ ಶುಂಠಿ, ಚಕ್ಕೆ ನೀರು ಯಾವುದನ್ನು ರೆಡಿ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಹಾಗಾಗಿ ಒಂದು ಸ್ಪೂನು ಜೇನುತುಪ್ಪಕ್ಕೆ ಒಂದಿಷ್ಟು ಬಿಸಿನೀರು ಕಾಯಿಸಿ ಮಿಕ್ಸ್ ಮಾಡಿ ಅದನ್ನೇ ಕುಡಿತಾ ಇದ್ದೀನಿ ಕೂಡ. ಇನ್ನು ಇವತ್ತಿನ ಊಟಕ್ಕೆ ರೊಟ್ಟಿ ಜೊತೆ ಆಯಿತು, ಅನ್ನದ ಜೊತೆ ಆಯಿತು, ಚಪಾತಿ ಜೊತೆಗಾಯಿತು, ಎಲ್ಲದಕ್ಕೂ ಸಹ ಒಂದೊಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಹಸಿರು ಮೆಣಸಿನ್ಕಾಯಿ, ಟೊಮ್ಯಾಟೊ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ನೀರಲ್ಲಿ ಹಾಕಿ ಬೇಯಿಸ್ಕೋಬೇಕು. ಟೊಮೆಟೊ ಸಿಪ್ಪೆ ಬಿಡೋವರೆಗೂ ಬೇಯಿಸ್ಕೊಂಡ್ರೆ ಸಾಕು. ಅಂದರೆ ಟೊಮೆಟೊ ಯಾವ ರೀತಿ ಬೇಯಿಸ್ಕೋಬೇಕು ಅಂತ ಡೌಟ್ ಇರೋರಿಗೆ ಹೇಳ್ತೀವಿ. ಅದು ಮೇಲ್ಗಡೆ ಒಂಥರ ಈ ಥರ ಆಗಿರುತ್ತೆ, ಅದನ್ನು ಸಿಪ್ಪೆ ತೆಗಿಲೂಬಹುದು, ಇಲ್ಲ ಅಂತ ಅಂದರೆ ಹಾಗೇನೂ ಕೂಡ ರುಬ್ಬಬಹುದು. ಈ ಬೇಯಿಸಿ ಇಟ್ಕೊಂಡಿರ್ತಕ್ಕಂಥ ಟೊಮ್ಯಾಟೊ, ಹಸಿರು ಮೆಣಸಿನ್ಕಾಯಿನ ತರಿಯಾಗಿ ರುಬ್ಬೋದು. ನಾನು ಇದ್ರ ಜೊತೆ ಬೆಳ್ಳುಳ್ಳಿನೂ ಸಹ ಬೇಯಿಸೋದಕ್ಕೆ ಹಾಕಿದ್ದೀನಿ. ನೀವು ಬೇಯಿಸೋದಕ್ಕೆ ಹಾಕೋದನ್ನು ಸ್ಕಿಪ್ ಮಾಡಿದ್ರೆ ರುಬ್ಬಬೇಕಾದ್ರೆ ಹಸಿ ಬೆಳ್ಳುಳ್ಳಿನೂ ಹಾಕ್ಬೋದು. ನಾನು ಆಮೇಲೆ ಮರ್ತೋಗ್ಬೋದು ಅನ್ನೋ ಒಂದು ಕಾರಣಕ್ಕೆ ನಾನು ಅದ್ರ ಜೊತೆಗೇ ಹಾಕಿ ಬೇಯಿಸ್ತಾ ಇದ್ದೀನಿ ಅಷ್ಟೇ. ಇನ್ನು ಟೊಮೆಟೊನ ಕಡಾಯಿಂದ ತೆಗಿತಾ ಇದ್ದೀನಿ. ಈ ರೀತಿಯಾಗಿ ಯಾಕೆ ನಾನು ಕಿವುಚ್ತಾ ಇದ್ದೀನಿ ಅಂದರೆ, ಅದನ್ನು ಚುಚ್ಚಕದಿಂದ ಹೊಡಿತಾ ಇದ್ದೀನಿ ಅಂದರೆ, ಬೆಳಗ್ಗೆ ಲೇಟ್ ಆಯಿತಲ್ವಾ, ಇನ್ನು ಇದು ಬಿಸಿ ಇದ್ದರೆ ಮಿಕ್ಸಿಗೆ ಹಾಕೋದು ಕೂಡ ಲೇಟ್ ಆಗಿಬಿಡುತ್ತೆ. ಇಲ್ಲಿ ಕಡಿಯೋ ಕಲ್ಲಿಲ್ವಲ್ಲ, ಹಾಗಾಗಿ ಮಿಕ್ಸಿಗೇ ಹಾಕಬೇಕು, ಲೇಟ್ ಆಗಿಬಿಡುತ್ತೆ ಅಂತ. ಇದಿಷ್ಟೇ ಅಲ್ಲ ರೀ, ನಾನು ಇದನ್ನು ತೊಗೊಂಡೋಗಿ ಫ್ರೀಝರಲ್ಲಿ ಕೂಡ ಇಟ್ಬಿಡ್ತೀನಿ ಒಂದು ಸ್ವಲ್ಪ ಹೊತ್ತು. ಈ ಚಳಿಗಾಲಕ್ಕೆ ಬಿಡಿ, ಆಚೆ ಕಡೆ ಇಟ್ಟರೆ ತಣ್ಣಗಾಗುತ್ತೆ, ಬಟ್ ಫ್ರೀಝರಲ್ಲಿ ಇಟ್ಟರೆ ಬೇಗ ತಣ್ಣಗಾಗುತ್ತೆ, ಬೇಗ ಮಿಕ್ಸಿ ಮಾಡ್ಬೋದು ಅನ್ನೋ ಒಂದು ರೀಸನ್ಗೆ ತೊಗೊಂಡೋಗಿ ಫ್ರೀಝರ್ನಲ್ಲಿ ಇಡ್ತೀನಿ. ಅದು ನಸು ಬೆಚ್ಚಗಿದ್ದಾಗ ಅದನ್ನು ತೊಗೊಂಡು ಬಂದು ಮಿಕ್ಸಿಗೆ ಹಾಕ್ತೀನಿ. ಮಿಕ್ಸಿಗೆ ಹಾಕಬೇಕಾದ್ರೆ ಮೊದಲು ಟೊಮೆಟೊನ ರುಬ್ಬಿ ಆಮೇಲೆ ಹಸಿರು ಮೆಣಸಿನ್ಕಾಯಿನ ಹಾಕಿ ತರಿಯಾಗಿ ಸಹ ರುಬ್ಬೋದು. ಇಲ್ಲ ಎಲ್ಲದನ್ನು ಒಟ್ಟಿಗೆ ಹಾಕಿ ನಿಮಗೆ ಹದ ಗೊತ್ತಿದ್ದರೆ ಅದು ಎರಡನ್ನೂ ಕೂಡ ಒಟ್ಟಿಗೆ ತರಿಯಾಗಿ ರುಬ್ಬಬಹುದು. ಹೀಗೂ ಕೂಡ ಮಾಡ್ಬೋದು. ನಾನು ಎರಡನ್ನೂ ಸಹ ಒಂದೇ ಸಾರಿಗೆನೇ ಹಾಕಿಬಿಟ್ಟೆ ಮಿಕ್ಸಿ ಮಾಡ್ತೀನಿ. ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದಾಯಿತು ಚಟ್ನಿಗೆ ಹಸಿರು ಮೆಣಸಿನ್ಕಾಯಿ ಮತ್ತು ಟೊಮೆಟೊನ. ಇಲ್ಲಿ ಒಗ್ಗರಣೆಗೆ ಈರುಳ್ಳಿ ಮತ್ತು ಕರಿಬೇವು ಅಥವಾ ತೊಗರಿಬೇಳೆ
ಯಾವುದಾದ್ರೂ ತರಕಾರಿ ಸಹ ನೀವು ಬಳಸಬಹುದು ಈ ಚಟ್ನಿ ಜೊತೆಗೆ. ಅದ್ರ ಒಳಗಡೆ ಹಾಕಿ ನಾವು ಬೇಯಿಸ್ತೀವಿ ಅಂದರೆ ಒಗ್ಗರಣೆ ಕೊಡ್ತೀವಲ್ವ ಎಣ್ಣೆಯಲ್ಲಿ, ಯಾವುದಾದ್ರೂ ತರಕಾರಿ ಸಹ ಹಾಕ್ಬೋದು. ನಾನು ಏನೂ ಮಾಡಿಲ್ಲ, ಯಾಕೆಂದರೆ ಇದು ನನ್ನ ಫೇವ್ರೆಟ್ ಚಟ್ನಿ. ದಿನ ಕೊಟ್ಟರು ದಿನ ತಿಂತಾ ಇರ್ತೀನಿ, ಅಷ್ಟು ಫೇವ್ರೆಟ್ ನನಗೆ. ಯಾಕೆ ಅಂತಂದರೆ ಕ್ವಿಕ್ಕಾಗಿ ಆಗೋಗುತ್ತೆ. ಗೊತ್ತಿಲ್ಲ, ತುಂಬ ಚಿಕ್ಕಂದಿಂದನೂ ನನಗೆ ಇದು ಅಭ್ಯಾಸ. ಇನ್ನು ಅಲ್ಲಿ ಟೊಮೆಟೊ ಹಸಿರು ಮೆಣಸಿನ್ಕಾಯಿನ ಏನು ತೆಕ್ಕೊಂಡಿದ್ದೆ ಅಲ್ವಾ, ಟೊಮೆಟೊನ ಕಿವುಚಿ ಹೊಡೆದು ತೆಗೆದಿದ್ದೆ ಅಲ್ವಾ, ಅದ್ರದ್ದು ನೀರೇ ಮಿಕ್ಕಿತ್ತು. ಆ ನೀರಿಗೆ ಮಿಕ್ಕಿತ್ತಲ್ವ ನೀರು ಬೇಯ್ದು ಟೊಮೆಟೊ ಮತ್ತು ಹಸಿರು ಮೆಣಸಿನ್ಕಾಯಿ ಬೆಂದು ಮಿಕ್ಕಿತ್ತಲ್ವ, ಆ ನೀರನ್ನ ಸಹ ಒಂದು ತಟ್ಟೆಲಿ ಹಾಕಿ ಇಟ್ಕೊಂಡೆ. ಅದನ್ನು ಆಮೇಲೆ ಇದಕ್ಕೆ ಆ್ಯಡ್ ಮಾಡ್ತೀನಿ. ಈಗ ಒಂದು ಸ್ವಲ್ಪ ಕಡಾಯಿಗೆ ಎಣ್ಣೆನ ಹಾಕಿದ್ದೀನಿ. ಚೂರೇ ಎಣ್ಣೆ ಹಾಕಿದ್ರೆ ಸಾಕಾಗುತ್ತೆ. ಯಾಕೆ ಅಂತಂದರೆ ಇದೊಂಥರ ಸ್ವಲ್ಪನೇ ಎಣ್ಣೆ ಹಿಡಿತಕ್ಕಂಥ ಒಂದು ಗ್ರೇವಿ ಥರ ತುಂಬ ಚೆನ್ನಾಗಿರುತ್ತೆ. ಯಾರು ಇಷ್ಟಪಡ್ತಿರೋ ಇಲ್ವೋ ಗೊತ್ತಿಲ್ಲ, ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ. ಇದಕ್ಕೆ ಚೂರು ಸಾಂಬಾರು ಪುಡಿ ಹಾಕಿದ್ದೀನಿ. ಒಗ್ಗರಣೆಗೆ ನಾನು ಈರುಳ್ಳಿ ಬಳಸಿಲ್ಲ, ಬೇಕಿದ್ದರೆ ನೀವು ಬಳಸ್ಬೋದು. ಜೊತೆಗೆ ತೊಗರಿ ಬೇಳೆನೂ ಕೂಡ ನೆನೆಸ್ಬಿಟ್ಟು ಹಾಕ್ತಾರೆ. ನಾನು ಇಲ್ಲೇನು ಯೂಸ್ ಮಾಡಿಲ್ಲ. ಇದಕ್ಕೆ ಸ್ವಲ್ಪ ಸಾಂಬಾರು ಪೌಡ್ರು, ಸ್ವಲ್ಪ ಉಪ್ಪನ್ನ ಹಾಕಿ, ಸ್ವಲ್ಪ ನೀರನ್ನು ಕಡೆದಿರ್ತಕ್ಕಂಥ ಜಾರಿನ ನೀರಾಗಿರ್ಬೋದು, ಇಲ್ಲ ಬೇಯಿಸಿಟ್ಕೊಂಡು ಮಿಕ್ಕಿರುತ್ತಲ್ವ ನೀರು, ಆ ನೀರನ್ನಾಗಿರ್ಬೋದು ಮಿಕ್ಸ್ ಮಾಡಿಕೊಂಡು ಒಂದೆರಡು ಕುದಿಸಿದ್ರೆ ಸಾಕು. ತುಂಬ ಏನು ಕುದಿಸೋ ಅವಶ್ಯಕತೆ ಇರಲ್ಲ. ಯಾಕೆ ಅಂತಂದರೆ ಮೊದಲಿಗೆ ನಾವು ಹಸಿರು ಮೆಣಸಿನ್ಕಾಯಿ ಮತ್ತು ಟೊಮ್ಯಾಟೋನ ಬೇಯಿಸಿರ್ತೀವಿ. ಹಾಗಾಗಿ ಇಲ್ಲಿ ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇರಲ್ಲ. ನಾನಿಲ್ಲಿ ಆವಾಗಲೇ ಉಳಿದಿತ್ತಲ್ವ ನೀರು, ಅದನ್ನು ಸಹ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಜಾರಲ್ಲಿ ಉಳಿದಿರ್ತಕ್ಕಂಥ ಮಸಾಲೆನೂ ಕೂಡ ತೊಳೆದು ಹಾಕ್ತಾಯಿದ್ದೀನಿ. ಇಷ್ಟೇ ಫ್ರೆಂಡ್ಸ್, ಇದೊಂದು ಸ್ವಲ್ಪ ಹೊತ್ತು ಕುದ್ರೆ ಆಯಿತು. ಸಾಂಬಾರು ಪುಡಿ ಹಾಕಿರೋದ್ರಿಂದ ಇನ್ನೊಂದು 2 ನಿಮಿಷ ಜಾಸ್ತಿಯಾಗಿ ಬೇಯಿಸ್ಕೊಂಡೆ ಅಷ್ಟೇ. ಯಾಕೆಂದರೆ ಸಾಂಬಾರು ಪುಡಿಯ ಹಸಿ ಘಮ ಹೋಗಲಿ ಅಂತ ಅಷ್ಟೇ. ಇದನ್ನು ಅನ್ನಕ್ಕೆ, ದೋಸೆಗೆ, ಚಪಾತಿಗೆ, ಮೇಯ್ನಾಗಿ ಜೋಳದ ರೊಟ್ಟೆಗೆ ನಾವು ಬಳಸ್ಕೋಬೋದು. ನಾನು ಇದನ್ನು ಇವತ್ತು ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಇದು ಇವತ್ತಿನ ನನ್ನ ವಿಡಿಯೋ ಆಗಿತ್ತು. ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಸಪೋರ್ಟ್ ಮಾಡಿ. ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ನನಗೆ ಬೆಂಬಲ ಅಂತ ನಾನು ಭಾವಿಸ್ತೀನಿ. ಇದನ್ನು ಇನ್ನು ಕುದಿಯೋದಕ್ಕೆ ನಾನು ಬಿಟ್ಬಿಟ್ಟೆ ಫ್ರೆಂಡ್ಸ್. ಇದು ಚೆನ್ನಾಗಿ ಕುದೀತಾ ಇತ್ತು. ಕುದ್ದಿ ನೋಡಿ, ಜಾಸ್ತಿ ನೀರು ಹಾಕಿದೆ. ಇಲ್ಲೇ ಕ್ವಾಂಟಿಟಿ ಗೊತ್ತಾಗ್ತಾಯಿದೆ ನಿಮಗೆ, ಇನ್ನು ಕ್ವಾಂಟಿಟಿ ಸಹ ಕಡಿಮೆ ಆಯಿತು. ಇದನ್ನು ನಾನಿಲ್ಲಿ ಬಿಸಿ ಅನ್ನದ ಮೇಲೆ ಬಡಿಸ್ಕೊಳ್ತಾ ಇದ್ದೀನಿ. ಬಿಸಿ ಅನ್ನ ಅಥವಾ ತಂಗಳನ್ನ ಯಾವ ಅನ್ನ ಜೊತೆಗಾದರೂ ಊಟ ಮಾಡ್ಬೋದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯಿ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇವಾಗ ಹೋಗಿ ಬರ್ತೀನಿ.